ಪೂರ್ಣಿಮಾ ಫಸ್ಟ್ ಇಯರ್ ಡಿಗ್ರಿ ಕಾಮರ್ಸ್ ಸ್ಟೂಡೆಂಟು. ಕಾಲೇಜ್ ಬಿಟ್ಟ ತಕ್ಷಣ ಪೂರ್ಣಿಮಾ ಬರ್ತಾ ಇದ್ದಿದ್ದು ಇದೇ ಪಾರ್ಕ್ಗೆ. ಫ್ರೆಂಡ್ಸ್ ಎಲ್ಲ ಕೇಳೋರು, ಯಾಕೆ ಇಷ್ಟು ಬೇಗ ಹೋಗ್ತಾ ಇದೆಯಾ, ಏನು ಅರ್ಜೆಂಟು? ಪೂರ್ಣಿಮಾ ಯಾರ ಮಾತು ಕೇಳ್ತಿರ್ಲಿಲ್ಲ. ಪೂರ್ಣಿಮಾ ಕಾಲೇಜ್ ಬೆಲ್ ಹೊಡೆಯೋದನ್ನೇ ಕಾಯ್ತಾ ಇದ್ಲು. ಎಷ್ಟೋ ಸಾರಿ ಕ್ಲಾಸ್ಗೆ ಕೂಡ ಬಂಕ್ ಮಾಡಿ ಈ ಪಾರ್ಕ್ಗೆ ಬಂದು ಪೂರ್ಣಿಮಾ ಅವಳ ಪ್ರಿಯಕರ ಪವನ್ಗೋಸ್ಕರ ವೇಟ್ ಮಾಡ್ತಾ ಇದ್ಲು. ಈ ಪಾರ್ಕಲ್ಲಿ ಪೂರ್ಣಿಮಾ ಪವನ್ ಓಡಾಡದೆ ಇರೋ ಜಾಗಗಳೇ ಇಲ್ಲ. ಎಷ್ಟೋ ರಹಸ್ಯ ಜಾಗಗಳು ಪೂರ್ಣಿಮಾ ಪವನ್ಗೆ ಮಾತ್ರ ಗೊತ್ತು. ಅಂತ ದೊಡ್ಡ ಪಾರ್ಕ್ ಇದು. ಪವನ್ ಕೂಡ ಯಾವಾಗ್ಲೂ ಪೂರ್ಣಿಮಾಳ ಮೆಸೇಜ್ಗೋಸ್ಕರ ಕಾಯ್ತಾ ಇದ್ದ, ಪೂರ್ಣಿಮಾಳ ಕಾಲ್ಗೋಸ್ಕರ ಕಾಯ್ತಾ ಇದ್ದ. ಅಂತ ಪ್ರೇಮ ಒಂದು ದಿವಸ ಏನಾಯ್ತು, ಪವನ್ ಪೂರ್ಣಿಮಾಳ ಮೆಸೇಜ್ಗೆ ಕಾಯ್ತಾ ಇದ್ದಾನೆ. ಪಾರ್ಕ್ ಖಾಲಿ ಆಗಿದೆ. ಪಾರ್ಕಲ್ಲಿ ಹಕ್ಕಿ ಪಕ್ಷಿಗಳ ಸದ್ದು ಕೇಳಿಸ್ತಾ ಇದೆ. ಆದ್ರೆ ಪವನ್ಗೆ ಬೇಕಾಗಿರೋದು ಪೂರ್ಣಿಮಾಳ ಸದ್ದು. ಪೂರ್ಣಿಮಾ ಪವನ್ ಅಂತ ಕೂಗೋ ಸದ್ದು. ಆ ಪ್ರೇಮದ ಸದ್ದಿಗಾಗಿ ಪವನ್ ಕಾಯ್ತಾ ಇದ್ದಾನೆ. ಪೂರ್ಣಿಮಾಳ ಕಾಲೇಜ್ ಬಿಟ್ಟು ಆಗ್ಲೇ 2 ಅವರ್ ಆಯ್ತು. ಪೂರ್ಣಿಮಾ ಇನ್ನೂ ಕಾಲೇಜಿಂದ ಪಾರ್ಕ್ಗೆ ಬಂದಿಲ್ಲ. ಏನೇ ಇದ್ರು ಫಸ್ಟ್ ಪೂರ್ಣಿಮಾ ಮೆಸೇಜ್ ಮಾಡ್ತಾ ಇದ್ದಿದ್ದು ಪವನ್ಗೆನೆ. 2 ಅವರ್ ಆಗಿದೆ. ಪವನ್ ಯೋಚನೆ ಮಾಡ್ತಾ ಇದ್ದಾನೆ, ಪೂರ್ಣಿಮಾಳಿಗೆ ಫೋನ್ ಮಾಡ್ಲಾ ಬೇಡವಾ ಅಂತ. ಯಾಕಂದ್ರೆ ಪೂರ್ಣಿಮಾ ಕಂಡೀಷನ್ ಹಾಕಿದ್ಲು, ನೀನು ಯಾವುದೇ ಕಾರಣಕ್ಕೂ ನನಗೆ ಫೋನ್ ಮಾಡಬಾರ್ದು, ನಾನೇ ಬಂದು ಪಾರ್ಕ್ಗೆ ಮೀಟ್ ಮಾಡೋ ತನಕ ಅಂತ. ಪವನ್ಗೆ ವೆಯ್ಟ್ ಮಾಡಿ 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 ಭಯ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಇಷ್ಟೊತ್ತಾದ್ರೂ ಪೂರ್ಣಿಮಾ ಬಂದಿಲ್ಲ. ನಾನು ಹುಡುಕಿದ ಜಾಗದಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಪವನ್ಗೆ ಆತಂಕ ಆಗೋದಕ್ಕೆ ಪ್ರಾರಂಭ ಆಯಿತು. ಹೌದು, ಪೂರ್ಣಿಮಾಳ ಫೋನು ಸ್ವಿಚ್ ಆಫ್ ಆಗಿದೆ. ಪೂರ್ಣಿಮಾ ಪಾರ್ಕಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಆತಂಕಗೊಂಡ ಪವನ್ ಫೋನ್ ಮಾಡಿ 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 ಸುಸ್ತಾದ. ಪಾರ್ಕಿಂದ ಆಚೆ ಹೋಗ್ತಾ ಇದ್ದಂಗೆ ಪವನ್ಗೆ ಒಬ್ರು ಓಡ್ ಬರ್ತಾರೆ. ಅಲ್ಲಿ ಯಾರೋ ಹುಡುಗಿ ಎದ್ರಕೊಂಡು ಓಡ್ತಾ ಇದೆ, ಆ ಹುಡುಗಿನ ಯಾವ್ದೋ ಕಾರ್ ಹಿಂಬಾಲಿಸ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ತಾರೆ. ಪಾರ್ಕಿಂದ ಓಡಿ ಹೋದ ಪವನ್ ಪೂರ್ಣಿಮಾಳಿಗೋಸ್ಕರ ಓಡ್ತಾನೆ. ಅಲ್ಲಿ ನೋಡಿದ್ರೆ ಪೂರ್ಣಿಮಾಳ ಚಪ್ಪಲಿ ಬಿದ್ದಿದೆ. ಕಾರ್ ಒಳಗಡೆ ಪೂರ್ಣಿಮಾಳನ್ನ ಬಲವಂತವಾಗಿ ಎಳ್ಕೊಂಡು ಯಾರೋ ಕಾರ್ನ ಸ್ಪೀಡಾಗಿ ಓಡಿಸ್ಕೊಂಡು ಹೊರಟೇ ಹೋದ್ರು. ಪವನ್ ಓಡ್ದ ಆದ್ರೂ ಕಾರನ್ನ ಹಿಡಿಯಕ್ಕಾಗ್ಲಿಲ್ಲ. ಪವನ್ ಎಡವು ಬಿದ್ದಿ ರೋಡಲ್ಲಿ ಕುತ್ಕೊಂಡಿದ್ದಾನೆ. ಮಂಡಿ ಎಲ್ಲ ತರ್ಚ್ಕೊಂಡು ಗಾಯ ಆಗಿ ರಕ್ತ ಬರ್ತಾ ಇದೆ. ಪವನ್ಗೆ ದಿಕ್ಕೇ ತೋಚದಂಗಾಗೋಯ್ತು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪವನ್ ಜೋರಾಗಿ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಜನ ಎಲ್ಲ ಗಾಬರಿಲಿ ಓಡ್ ಬರ್ತಾರೆ. ಜನ ವಿಚಾರಿಸಿದಾಗ ಪವನ್ ಈ ತರ ಪೂರ್ಣಿಮಾಳನ್ನ ಕಾರಲ್ಲಿ ಯಾರೋ ಎಳ್ಕೊಂಡು ಹೋಗಿದ್ದನ್ನ ಹೇಳ್ತಾನೆ. ತಕ್ಷಣ ಜನ ಎಲ್ಲ ಪವನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಪವನ್ನ ಪೊಲೀಸರು ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಪೂರ್ಣಿಮಾ ನಿನಗೆ ಹೆಂಗ್ ಗೊತ್ತು? ಪೂರ್ಣಿಮಾ ನಿನಗೇನಾಗ್ಬೇಕು? ಪೂರ್ಣಿಮಾಳಗೂ ನಿನ್ಗೂ ಏನ್ ಸಂಬಂಧ? ಪವನ್ ನಿಜ ಹೇಳಲೇಬೇಕಾಗತ್ತೆ. ನಾನು ಪೂರ್ಣಿಮಾ ತುಂಬಾ ವರ್ಷದಿಂದ ಪ್ರೇಮಿಗಳಾಗಿದ್ದೀವಿ. ನಾನು ಪೂರ್ಣಿಮಾಳನ್ನ ಬಿಟ್ಟಿರಲ್ಲ, ಪೂರ್ಣಿಮಾ ನನ್ನನ್ನು ಬಿಟ್ಟಿರಲ್ಲ ಅಂತ. ಪೂರ್ಣಿಮಾ ನಿನ್ಗೇನಾಗಬೇಕು? ಹಾಗಾದ್ರೆ ನಿನಗೆ ಕಾರಲ್ಲಿ ಪೂರ್ಣಿಮಾಳನ್ನ ಕಿಡ್ನಾಪ್ ಮಾಡಿದ್ಯಾರು ಅಂತ ಗೊತ್ತಿದೆ, ಯೋಚನೆ ಮಾಡು ಅಂತ ಅಂದಾಗ ಅವನು ಯೋಚನೆ ಮಾಡ್ತಾನೆ. ಗೊತ್ತಾಗ್ತಾ ಇಲ್ಲ ಅವನಿಗೆ. ಪೂರ್ಣಿಮಾ ಯಾವಾಗ್ಲೂ ಹೇಳ್ತಾ ಇದ್ಲು, ನಾನು ಕಾಲೇಜ್ ಬಿಟ್ಟು ಮನೆಗೆ ಬರ್ಬೇಕಾದ್ರೆ ನನ್ನನ್ನ ಒಂದು ಕಾರ್ ಯಾವಾಗ್ಲೂ ಹಿಂಬಾಲಿಸುತ್ತೆ, ನನ್ನ ಪಕ್ಕದಲ್ಲೇ ಬರುತ್ತೆ ಆ ಕಾರು, ನನಗೆ ತುಂಬಾ ಭಯ ಆಗುತ್ತೆ ಅಂತ ಪೂರ್ಣಿಮಾ ಹೇಳಿದ್ಲು. ಪವನ್ ನೆಗ್ಲೆಕ್ಟ್ ಮಾಡಿದ್ದ. ರೋಡಲ್ಲಿ ಸುಮಾರು ಕಾರ್ಗಳು ಓಡಾಡತ್ತೆ, ನಿನ್ಗೇನು ಯಾವಾಗ್ಲೂ ನಿನ್ನನ್ನೇ ಹುಡ್ಕೊಂಡು ಯಾವ್ದಾರು ಕಾರ್ ಬಂದ್ಬಿಡುತ್ತಾ ಅಂತ ಪವನ್ ನೆಗ್ಲೆಕ್ಟ್ ಮಾಡಿದ್ದ.
ಪವನ್ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಇವತ್ತು ಪೂರ್ಣಿಮಾಳಿಗೆ ಈ ಸ್ಥಿತಿ ಬಂದಿದೆ. ಪವನ್ ಆ ಕಾರ್ನ ಅಟ್ಟಿಸ್ಕೊಂಡು ಓಡ್ಬೇಕಾದ್ರೆ ಆ ಕಾರಿನ ನಂಬರ್ ನೋಡಿದ್ದ. ಅವನಿಗೆ ದಿಗ್ಭ್ರಾಂತಿಯಾಗಿ ಶಾಕಲ್ಲೇ ಇದ್ದಾನೆ. ಯಾಕಂದ್ರೆ ಆ ಕಾರು ಅವಂದೇ ಮನೆದಾಗಿರುತ್ತೆ. ಪವನ್ ಮನೆ ಕಾರು ಪೂರ್ಣಿಮಾಳನ್ ಕಿಡ್ನಾಪ್ ಮಾಡದ? ಹೌದು, ಪವನ್ ಮನೆ ಕಾರಲ್ಲೇ ಪೂರ್ಣಿಮಾಳನ್ನ ಕಿಡ್ನಾಪ್ ಮಾಡಿರುತ್ತೆ. ಹೌದು, ಪೂರ್ಣಿಮಾಳನ್ನ ಕಿಡ್ನಾಪ್ ಮಾಡಿದ್ದು ಬೇರೆ ಯಾರು ಅಲ್ಲ, ಪವನ್ ತಂದೆ ಘನಶೇಖರ. ಘನಶೇಖರನಿಗೆ ಸಿಕ್ಕಾಪಟ್ಟೆ ಕೆಟ್ಟ ಬುದ್ಧಿ ಇತ್ತು. ಘನಶೇಖರನಿಗೆ ಸಿಕ್ಕಾಪಟ್ಟೆ ಕೆಟ್ಟ ಜನರ ಸವಾಸ ಇತ್ತು. ಘನಶೇಖರನ ಕಂಡ್ರೆ ಮನೆಯಲ್ಲೂ ಎದುರುಕುತ್ತಾ ಇದ್ರು, ಊರಿನ ಜನ ಕೂಡ ಎದುರುತ್ತಾ ಇದ್ರು. ಅವನು ಘನಶೇಖರನ ಬಗ್ಗೆ ಪೊಲೀಸರಿಗೆ ಹೇಳ್ತಾನೆ. ಪವನ್ ಘನಶೇಖರ್ ಬಗ್ಗೆ ಹೇಳ್ತಿದ್ದ ಹಾಗೆ ಪೊಲೀಸರಿಗೆ ಶಾಕ್ ಆಗುತ್ತೆ. ಅಷ್ಟರೊಳಗಾಗ್ಲೇ ಪೂರ್ಣಿಮಾಳ ತಾಯಿ ಸರಸ್ವತಿಗೆ ಘನಶೇಖರ್ ಕಾಲ್ ಮಾಡಿ ಕಿಡ್ನಾಪ್ ಮಾಡಿರೋದಾಗಿ, ಪೂರ್ಣಿಮಾಳನ್ನ ಕಿಡ್ನಾಪ್ ಮಾಡಿರೋದಾಗಿ ಹೇಳ್ತಾನೆ. ನಿನ್ನ ಮಗಳು ನಿನಗ್ ಬೇಕು ಅಂತಂದ್ರೆ ನಾನು ಹೇಳಿದ ಕಡೆ ಬಂದು ನಾನು ಹೇಳಿದ ಪೇಪರ್ಗೆ ನೀನ್ ಸೈನ್ ಮಾಡಬೇಕು ಅಂತಾನೆ. ಸರಸ್ವತಿ ಯಾರೂ ಅಲ್ಲ, ಘನಶೇಖರ್ ಅವರ ಸ್ವಂತ ಅಕ್ಕ. ಹೌದು, ಘನಶೇಖರ್ಗೆ ಆಸ್ತಿ ಹುಚ್ಚು. ಆಸ್ತಿಗೋಸ್ಕರ ಸಂಬಂಧಗಳನ್ನೇ ಸರ್ವನಾಶ ಮಾಡೋಕೆ ಹೋಗ್ತಾ ಇದ್ದಾನೆ ಘನಶೇಖರ್. ಘನಶೇಖರ್ನ ಈ ಹುಚ್ಚಿನಿಂದ ಪೂರ್ಣಿಮಾ ಪ್ರಾಣ ಸಂಕಟದಲ್ಲಿದ್ದಾಳೆ. ಘನಶೇಖರ್ ವೃತ್ತಿನೇ ಸುಪಾರಿ ಕಿಲ್ಲರ್. ಹೌದು, ಘನಶೇಖರ್ ಸುಪಾರಿ ಕಿಲ್ಲರ್ ಆಗಿದ್ದ. ಅವನನ್ನ ಕಂಡ್ರೆ ಇಡೀ ಊರು ಎದುರ್ಕೊಂತ ಇತ್ತು. ಅವನ ಮನೆಯಲ್ಲಿ ಸ್ವಂತ ಮಗ ಕೂಡ ಎದುರುತ್ತಾ ಇದ್ದ. ಪವನ್ಗೆ ಅವರ ಅಪ್ಪ ಘನಶೇಖರ್ ಹೆಸರು ಹೇಳಿದ್ರೆ ಸಾಕು, ಮೈಯಲ್ಲಿ ನಡುಕ ಉಂಟಾಗ್ತಾ ಇತ್ತು. ಪವನ್ ಜೋರಾಗಿ ಅಳ್ತಾ ಇದ್ದಾನೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಸರಸ್ವತಿ ಓಡೋಡಿ ಬಂದ್ಲು ಪೊಲೀಸ್ ಸ್ಟೇಷನ್ಗೆ. ನನ್ನಣ್ಣ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾನೆ, ನನ್ನ ತಮ್ಮ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾನೆ, ಯಾರಾದ್ರೂ ಕಾಪಾಡಿ ಕಾಪಾಡಿ ಕಾಪಾಡಿ, ನನ್ನ ತಮ್ಮ ಘನಶೇಖರ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾನೆ, ಪೊಲೀಸರೇ ದಯವಿಟ್ಟು ಕಾಪಾಡಿ ಕಾಪಾಡಿ. ಗಾಬರಿಲಿದ್ದ ಸರಸ್ವತಿನ ಪೊಲೀಸರು ಕುಂಡಿಸ್ಕೊಂಡು ಪೂರ್ಣವಾಗಿ ವಿಚಾರಣೆ ಮಾಡ್ತಾರೆ. ಗಾಬರಿಲಿದ್ದ ಸರಸ್ವತಿ ಅಣ್ಣ ತಮ್ಮ ಅಣ್ಣ ತಮ್ಮ ಅಂತ ಗಾಬರಿಲಿ ಹೇಳ್ತಾ ಇದ್ದಾಳೆ. ನನ್ನ ಸ್ವಂತ ತಮ್ಮನೇ ನನ್ನನ್ನ ತೊಂದರೆಗೆ ಈಡು ಮಾಡ್ತಾ ಇದ್ದಾನೆ, ನನಗಿಷ್ಟು ತೊಂದರೆ ಕೊಡ್ತಾ ಇದ್ದಾನೆ ಅಂತ ಪೊಲೀಸವ್ರಿಗೆ ಹೇಳ್ತಾಳೆ. ಸರಸ್ವತಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ಬೇಕಾದ್ರೆ ಘನಶೇಖರ್ ಕಾಲ್ ಮಾಡಿ, ನಾನು ಹೇಳಿದ ಜಾಗಕ್ಕೆ ಬಂದು ಪೇಪರ್ಗೆ ಸೈನ್ ಮಾಡಬೇಕು, ನಿನ್ನ ಆಸ್ತಿ ಎಲ್ಲ ನನಗೆ ಬರ್ಕೊಡ್ಬೇಕು, ಅದು ನಂದು ಅಂತ ಹೇಳ್ತಾನೆ. ಘನಶೇಖರ್ನ ಈ ಹುಚ್ಚಾಟ ತಿಳಿದ ಪೊಲೀಸರು ಘನಶೇಖರ್ ಕಾಲ್ನ ರೆಕಾರ್ಡ್ ಮಾಡಿ ಘನಶೇಖರ್ ಇದ್ದ ಜಾಗಕ್ಕೆ ಪೊಲೀಸ್ ಫೋರ್ಸ್ನ ಕಳಿಸಿ ಅವನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಇಲ್ಲಿ ಪವನ್ ಪೂರ್ಣಿಮಾ ಜುಲೈ 14ಕ್ಕೆ ಮದುವೆ ಆಗ್ತಾ ಇದ್ದಾರೆ. ಎಲ್ಲ ಬಂದು ಆಶೀರ್ವಾದ ಮಾಡಿ.